ಡೈರೆಕ್ಟರ್ಗೆ ತುಂಬಾ ಕನ್ವಿನ್ಸ್ ಮಾಡಿದೆ, ಮಾತೆ ಕೇಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಿನ್ ಜೊತೆ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಹಠ ಮಾಡ್ತಾರೆ ಅಂತ ನಾನ್ ನನ್ನ ಸ್ವಾಭಿಮಾನ ಕಳ್ಕೊಂಡು ಅವ್ರ ಮುಂದೆ ತಲೆ ತಗ್ಸಕ್ ಆಗಲ್ಲ ಅರವಿಂದ್. ಎಲ್ರು ಮುಂದೆ ಎಷ್ಟು ಅವಮಾನ ಮಾಡಿದ್ರು, ನೀವೇ ನೋಡಿದ್ರಿ ತಾನೆ, ಅದಕ್ಕೇನ್ ಹೇಳ್ತೀರಾ? ಅವ್ರಿಗೆ ನೀವು ಮಾಡಿ ತಪ್ಪು ಅಂತ ಬುದ್ಧಿ ಹೇಳದ್ ಬಿಟ್ಟು ನನಗ್ ಅಡ್ವೈಸ್ ಮಾಡಕ್ ಬರ್ತೀರಾ? ಜಾನು, ನೀನ್ ಕೋಪ ಮಾಡ್ಕೊಂಡ್ರು, ಅವ್ರು ಹಠ ಸಾಧಿಸಿದ್ರು, ಕರಿಯರ್ ಹಾಳಾಗೋದ್ ನಿಂದು, ಅರ್ಥ ಮಾಡ್ಕೋ. ಇಲ್ಲ ಅರವಿಂದ್, ನೀವೇನೇ ಹೇಳಿದ್ರು ನಾನ್ ಮಾತ್ರ ಅವ್ರ ಜೊತೆ ವರ್ಕ್ ಮಾಡಲ್ಲ. ನಾನ್ ಮಾಡಿದ್ರಲ್ಲಿ ಏನ್ ತಪ್ಪಿತ್ತು? ಆಕ್ಟಿಂಗ್ ಚೆನ್ನಾಗೇ ಮಾಡ್ದೆ ತಾನೆ? ಹೌದೌದು, ಆ ಡೈರೆಕ್ಟ್ರು ಸರಿ ಇಲ್ಲ, ಮೈಯೆಲ್ಲ ಅಹಂಕಾರ. ಅದಕ್ಕೆ ನೀವು ಸುಮ್ಮನಿರ್ತೀರಾ? ಉರಿಯೋ ಬೆಂಕಿ ತುಪ್ಪ ಹಾಕ್ಬಿಡಿ. ನೋಡ್ ಜಾನು, ಆಕ್ಟಿಂಗ್ ಮಾಡಿದೆ ಸೆಟ್ ಬಿಟ್ಟು ಹೋದ್ಲು ಅಂತ ಪುಕಾರ ಆದ್ರೆ ಹೆಸರು ಹಾಳಾಗೋದು ನಿಂದೇನೆ. ಆಮೇಲೆ ಯಾರು ನಿನ್ಗೆ ಇಂಡಸ್ಟ್ರಿಯಲ್ಲಿ ಕೆಲಸನೇ ಕೊಡಲ್ಲ. ಅಸೋಸಿಯೇಷನ್ ನಲ್ಲಿ ಕಂಪ್ಲೇಂಟ್ ಆದ್ರೆ ಇಂಡಸ್ಟ್ರಿಯಿಂದನೇ ಬ್ಯಾನ್ ಆಗ್ಬಿಡ್ತೀಯ. ಹೌದು ಅರವಿಂದು, ಹಂಗೂ ಮಾಡ್ತಾರ? ಹ್ಞೂ, ಮತ್ತೆ ಒಂದು ಸರಿ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ರೆ ಇಷ್ಟು ವರ್ಷ ಅಂತ ರೂಪನ್ಗೆ ಯಾರು ಕೆಲಸ ಕೊಡಲ್ಲ. ಮಾಡ್ಲಿ ಬಿಡಿ, ನಾನ್ ಬೇರೆ ಲ್ಯಾಂಗ್ವೇಜಿಗೆ ಹೋಗ್ತೀನಿ. ಜಾನು, ಇಲ್ಲೇ ಏನು ಮಾಡಕ್ ಆಗ್ತಿಲ್ಲ, ಇನ್ ಬೇರೆ ಲ್ಯಾಂಗ್ವೇಜ್ ಹೋಗಿ ಏನ್ ಮಾಡ್ತೀಯಾ? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನನ್ ಕೈಲಿ ಆಗಲ್ಲ ಅಂತನಾ? ಹಾಗಲ್ಲ ಜಾನು, ಬೆಳಿಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೋಬೇಕು. ನೋಡು, ಫಸ್ಟ್ ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ಕರೆಕ್ಟ್, ಅರವಿಂದ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಇವಾಗ ಏನ್ ಮಾಡ್ಬೇಕು? ಹೇಗೋ ಡೈರೆಕ್ಟರ್ ಕೈ ಕಾಲು ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತೀನಿ, ನೀನ್ ಆಕ್ಟಿಂಗ್ ಮಾಡೋದಕ್ಕೆ ರೆಡಿ ಆಗಷ್ಟೇ. ಅವ್ರ ಹತ್ರ ಹೋದಾಗ ತಪ್ಪಾಯ್ತು ಅಂತ ಒಂದ್ಸತಿ ಸಾರಿ ಕೇಳ್ಬಿಡು. ಸಾರಿ ಕೇಳಕ್ ನಾನ್ ತಪ್ಪು ಮಾಡೇ ಇಲ್ಲ. ನಾನೇನಂದ್ರೂ ಸಾರಿ ಕೇಳಲ್ಲ. ನನ್ ಪರವಾಗಿ ಬೇಕಾದ್ರೆ ನೀವ್ ಕೇಳಿ, ನೀವೇ ಕನ್ವಿನ್ಸ್ ಮಾಡಿ. ಹಾಗಾದ್ರೆ ಬೇಕಿದ್ರೆ ನಾಳೆಯಿಂದ ಬರ್ತೀನಿ, ಇಲ್ಲ ಅಂದ್ರೆ ನಾನ್ ಅವ್ರ ಜೊತೆ ಕೆಲಸ ಮಾಡಲ್ಲ. ಅರವಿಂದು, ಏನೋ ಒಂದ್ ಮಾಡಿ ಆ ಡೈರೆಕ್ಟರ್ನ ಒಪ್ಪಿಸ್ಬಿಡು. ನನಗೂ ಇಲ್ಲಿದು ಇಡ್ಲಿ ವಡೆ ತಿನ್ಬಿಟ್ಟು ಬಾಯಿ ರುಚಿ ಬಿದ್ಬಿಟ್ಟಿದೆ, ಮನೆ ಊಟ ಬೇಜಾರಾಗ್ತಿದೆ. ಫೋನ್ ಮಾಡು. ಫೋನಲ್ಲೆಲ್ಲ ಮಾತಾಡೋದು ಬೇಡ, ನಾಳೆ ಡೈರೆಕ್ಟ್ ಆಗಿ ಬಂದು ಇಲ್ಲೇ ಮಾತಾಡೋಣ. ಅದೇನ್ ಹೇಳ್ತಾರೆ ನೋಡೋಣ. ಅವ್ರಿಗೆ ಬರೀ ಒಪ್ಸೋದಷ್ಟೇ ಅಲ್ಲ ಅರವಿಂದ್, ಇವತ್ತಿನ ತರ ನಡ್ಕೋಬಾರ್ದು ಅಂತ ಹೇಳಿ. ಅವ್ರು ನನಗ್ ಮರ್ಯಾದೆ ಕೊಟ್ರೆ ನಾನು ಅಷ್ಟೇ ಅವ್ರಿಗೆ ಜಾಸ್ತಿನೇ ಮರ್ಯಾದೆ ಕೊಡ್ತೀನಿ. ಹೌದು ಅರವಿಂದ, ಇವ್ರು ಕರೆಕ್ಟ್ ಆಗೇ ಹೇಳ್ತಾ ಇದಾರೆ. ನಾನೇ ನಿಂತಿಲ್ಲ, ನಡ್ಕೊಂಡೆ ಹೋಗ್ತಿದ್ದೆ, ನೀನೇನು ನಿಲ್ಸಿರೋದು. ಓವರ್ ಸ್ಮಾರ್ಟ್ ಆಗ್ಬೇಡಕಂದ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಯಾವತ್ತಿದ್ರು ದೀಪನೇ ನೀನ್ ಹೇಳ್ತಿ. ನೀನ್ ದೀಪಂಗ್ ಹಾಕಿರೋ ಬ್ರಹ್ಮ ಗಂಟೆನ ಬ್ರಹ್ಮನೇ ಬಂದ್ರು ಬಿಡ್ಸಕ್ಕಾಗಲ್ಲ. ಆಗಿದ್ದನ್ನ ಮರೆತು ಹೊಸ ದಾರಿ ಕಂಡ್ಕೊಳ್ಳೋದೆ ಬುದ್ಧಿವಂತರ ಲಕ್ಷಣ. ಅವಳು ನೋಡೋದಿಕ್ ಸುಂದರವಾಗಿಲ್ದೆ ಹೋದ್ರು ಅವಳ ಮನ್ಸು ತುಂಬಾ ಸುಂದರವಾಗಿದೆ. ರೆಪ್ಪೆ ಕಣ್ಣನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಹಾಗೆ ದೀಪ ನೀನನ್ನ ಅಷ್ಟೇ ಜೋಪಾನವಾಗಿ ನೋಡ್ಕೊಳ್ತಾಳೆ. ಆ ನಂಬಿಕೆ ನನ್ಗಿದೆ. ಪ್ಲೀಸ್ ಕಣೋ ಚಿರು, ರೂಮ್ ಒಳಗೆ ಹೋಗು, ಅಲ್ಲೇ ಮಲ್ಕೋ. ನಾಳೆಯಿಂದ ದೀಪ ಜೊತೆ ಹೊಸ ಜೀವನ ಶುರು ಮಾಡು. ಇಷ್ಟೊತ್ತವರೆಗೂ ಇಷ್ಟುದ್ದ ಓದಿದ ಟಿಪ್ಪಣಿ ಹಿಂದೆ ಇದ್ದಿದ್ದು ಮುನ್ನುಡಿ ಅವ್ರದ. ಮುಖಪುಟ ಚೆನ್ನಾಗಿದ್ದು ಅದ್ರೊಳಗಿರೋ ಪುಟಗಳು ಖಾಲಿ ಇದ್ರೆ ಪರವಾಗಿಲ್ವಾ? ಪುಟಗಳು ಖಾಲಿ ಇದ್ರೆ ಏನಾದರೂ ಬರ್ಕೋಬೋದಚ್ಚ, ಆದರೆ ಇಂಟ್ರೆಸ್ಟಿಂಗೇ ಇಲ್ಲ ಅಂದರೆ ಆ ಬುಕ್ ಓದೋದೇ ವೇಸ್ಟ್ ಅಷ್ಟೇ. ನೀನು ಸಜೆಸ್ಟ್ ಮಾಡ್ತಿರೋ ಪುಸ್ತಕ ಇಂಟ್ರೆಸ್ಟಿಂಗ್ ಆಗುವಿಲ್ಲ. ಅಂತ ಪುಸ್ತಕ ತಗೊಂಡು ಏನು ಮಾಡು? ಬುದ್ಧಿವಂತರಾದವರು ಚೆನ್ನಾಗಿಲ್ದಿರೋ ಪುಸ್ತಕನ ಓದಿ ಹೇಗ್ ಸರಿಪಡಿಸ್ಕೋಬೇಕು ಅನ್ನೋ ದಾರಿ ಹುಡ್ಕೋತಾರೆ. ಆಯ್ತು, ನನ್ನ ದಡ್ಡ. ಏನಿವಾಗ? ಸುಮ್ಮನೆ ರೂಮಿಗೆ ಹೋಗು. ಸಾರಿ ಅಚ್ಚು, ಈ ವಿಚಾರದಲ್ಲಿ ಫೋರ್ಸ್ ಮಾಡಿಸ್ಬೇಡ. ಸುಮ್ಮನೆ ಚಿಕ್ಕಪ್ಪ, ಯಾರು ಯಾವಾಗ ಬರ್ತಾರೆ ಹೇಳಕ್ಕಾಗಲ್ಲ. ಯಾರು ಯಾಕೆ ಬರ್ತಾರೆ? ಬೇಕಾದರೆ ಬರಲಿಲ್ಲ. ನೀವು ಯಾಕೆ ಚಿಕ್ಕಪ್ಪ ಡಲ್ಲಾಗಿದ್ದೀರಾ? ಮೈಗೆ ಹುಷಾರಿಲ್ವಾ? ಮೈ ಸುಡ್ತದೆ, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಇದು ಜ್ವರದ ಬಿಸಿ ಅಲ್ಲಪ್ಪ, ಬಾಡಿ ಹೀಟ್ ಆಗಿದೆ ಅಷ್ಟೇ. ಹೌದಾ? ಹಂಗಾರೆ ಜ್ಯೂಸ್ ಕುಡೀರಿ, ಕೂಲ್ ಆಗುತ್ತೆ. ಜ್ಯೂಸಿಂದ ಇದು ಕಮ್ಮಿ ಆಗಲ್ಲ ಬಿಡಪ್ಪ. ಎಳ್ನೀರು ಕುಡಿತೀರಾ? ಬೇಡ, ಬೆಳಗ್ಗೆ ಎಷ್ಟೊತ್ತಿಗೆ ಸರಿ ಹೋಗ್ಬೋದು. ಅಲ್ಲ, ನಿಮ್ಮ ಬಾಡಿ ಯಾಕೆ ಇಷ್ಟು ಹೀಟ್ ಆಯ್ತು ಚಿಕ್ಕಪ್ಪ? ಆಗಾಗ್ಲೇ ಈ ಥರ ಆಗ್ತಿರುತ್ತೆ, ಇದೆಲ್ಲ ನ್ಯಾಚುರಲ್ಲು. ಹೌದಾ? ಮತ್ತು ನನಗೆ ಯಾವತ್ತೂ ಈ ಥರ ಆಗಿಲ್ವಲ್ಲ?
ನಿನಗಿನ್ನೂ ಅನುಭವ ಆಗಿಲ್ವಲ್ಲ. ಯಾವ ಅನುಭವ? ಅವೆಲ್ಲ ಹೇಳಕ್ಕಾಗಲ್ಲ, ಸ್ವತಃ ಅನುಭವಿಸ್ದಾಗ್ಲೇ ಇವೆಲ್ಲ ಗೊತ್ತಾಗೋದು. ಈಗ ತಾನೇ ದಾಂಪತ್ಯ ಜೀವನ ಕಾಲಿಟ್ಟಿದ್ಯಾ, ಇನ್ ಮುಂದೆ ಇವೆಲ್ಲ ಗೊತ್ತಾಗತ್ತೆ. ಅದು ನಿಜಾನೇ, ಆದ್ರೂ ಆಗ್ಬೋದು. ಆದಾಗ ನಿಮ್ಗೆ ಗ್ಯಾರಂಟಿ ಹೇಳ್ತೀನಿ. ಆಯ್ತಾಯ್ತು. ನೋಡಪ್ಪ ಚಿರು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ನಿನ್ನ ರೂಮಲ್ಲೇ ಮಲಗಿದ್ರೆ ಏನಾಗತ್ತೆ? ದೀಪ ಅವರು ಅದೇ ರೂಮಲ್ಲಿ ಇದ್ದಾರೆ ಚಿಕ್ಕಪ್ಪ, ಹೇಗೆ ಮಲಗೋದು? ಅಲ್ಲಪ್ಪ, ನೀನು ಅವಳನ್ನ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ? ಒಪ್ಪಿಲ್ಲ, ಒಪ್ಪೋದು ಇಲ್ಲ. ಹಾಗಿದ್ಮೇಲೆ ನೀ ಮಲಗೋಕೆ ಸಮಸ್ಯೆನೇ ಬರೋದಿಲ್ವಲ್ಲ. ನಿದ್ದೆಗಣ್ಣಲ್ಲಿ ನೀನು ಆ ದೀಪಂಗೆ ಏನು ಹೆಚ್ಚು ಕಮ್ಮಿ ಮಾಡಲ್ಲ ಅಂತ ನಂಬಿಕೆ ನಿನ್ಗಿದ್ಯಾ? ಏನ್ ಚಿಕ್ಕಪ್ಪ ಹಿಂಗ್ ಮಾತಾಡ್ತಾ ಇದ್ದೀರಾ? ಅವ್ರು ನಾನು ಟಚ್ ಮಾಡ್ತೀರಾ? ನೋವೇ. ಕರೆಕ್ಟ್. ಅವಳು ಆ ಥರ ಹುಡುಗಿ ಅಲ್ಲ, ನಿನ್ ಪರ್ಮಿಷನ್ ಅಂತ ಏನು ಮಾಡಲ್ಲ. ಹಾಗಿದ್ಮೇಲೆ ನಿನ್ ಪಾಡಿಗೆ ನೀನು, ಅವಳ ಪಾಡಿಗೆ ಅವಳು ಮಲಗ್ಬೋದಪ್ಪ. ನಮ್ಮನ್ನು ನಮ್ಮ ಪಾಡಿಗೆ ಮಲಗಕ್ಕೆ ಬಿಡ್ಬೋದಪ್ಪ. ನೋಡಿ ಚಿಕ್ಕಪ್ಪ, ಅವ್ರ ಜೊತೆ ಆ ರೂಮಲ್ಲಿ ಮಲಗಬಾರ್ದು ಅಂತ ಅದಕ್ಕೆ ಹೇಳಿದ್ದಾರೆ. ನಿಮಗೆ ನಾನು ಇಲ್ಲಿ ಮಲ್ಗೋದು ಇಷ್ಟ ಇಲ್ಲ ಅಂದರೆ ಅದಕ್ಕೆ ಹೇಳಿ ಬೇರೆ ರೂಮಲ್ಲಿ ಮಲ್ಕೋತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ, ಮಲ್ಕೊ.